ನನ್ನ ಹೆಸರು ಪಲ್ಲವಿ ಅಂತ. ನಾವು ಮಂಡ್ಯದಿಂದ ಬಂದಿರೋದು. ರಾಯರ್ನ ಮಾಡಕ್ ಮೊದ್ಲಿಂದ ಮಾಡ್ತಿದ್ದೆ. ಸುಮ್ನೆ ಹೋಗಿ ಮಾಡೋದು ಬರೋದು ಅದ್ ಮಾಡ್ತಿದ್ವಿ, ಅಷ್ಟಾಗಿ ಇದ್ ಮಾಡ್ತಾ ಇರ್ಲಿಲ್ಲ, ಎಲ್ಲಾರು ಹೋಗ್ತಾರಲ್ಲ ಅಂತ ಅನ್ಬಿಟ್ಟು. ಈಗ 1.5 year ಇಂದ ನಾನು ತುಂಬಾ ಜಾಸ್ತಿ ರಾಯರ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ನಾನ್ ಮಂತ್ಲಿ ಹೋಗ್ತಾ ಇದ್ದೆ ಮಂತ್ರಾಲಯಕ್ಕೇನೆ. ಅಂದ್ರೆ ಇಲ್ಲಿ ಬರ್ಬೇಕು ಅನ್ಕೊಂಡು 1 year ಇಂದ ಅನ್ಕೊಂಡೆ, ಬರಕ್ ಆಗ್ತಿರ್ಲಿಲ್ಲ. ಇದೇ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದು. ಬಟ್ ಅಂದ್ರೆ ನಮ್ಗೆ ತುಂಬಾ ಪ್ರಾಬ್ಲಮ್ ಅಲ್ಲಿ ಇದ್ವಿ ಫೈನಾನ್ಷಿಯಲಿ, ಮತ್ತೆ ಮನೇಲೂ ಪ್ರಾಬ್ಲಮ್ಸ್. ಅಂದ್ರೆ ದುಡ್ಡು ಇಸ್ಕೊಂಡಿರೋರು ಯಾರು ಕೊಡದೆ ತುಂಬಾ ಫ್ರೆಂಡ್ಸ್ ಎಲ್ಲ ಮೋಸ ಮಾಡಿದ್ರು ನಮ್ಮ ಹಸ್ಬೆಂಡ್ಗೂನು. ಆಮೇಲೆ ನಾವು ಬ್ಯಾಂಕಲ್ಲೆಲ್ಲ ಸಾಲ ತಗೋಬಿಟ್ಟು ಕಟ್ಟಕ್ ಆಗ್ತಾ ಇರ್ಲಿಲ್ಲ. ಅವೆಲ್ಲ ವೇವರ್ಗಳು ಬಂತು. 5 ಲಕ್ಷದವರೆಗೂ ಇದ್ದಿದ್ ವೇವರ್ 1 ಲಕ್ಷ ಕಟ್ಟಕ್ಕೂ ದುಡ್ಡು ಇರ್ಲಿಲ್ಲ ನಮ್ಗೆ, ಯಾರು ಕೊಡ್ತಾನು ಇರ್ಲಿಲ್ಲ. ಆಗ ಏನ್ ಮಾಡಿದ್ವಿ, ತಿರ್ಗಾ ಇನ್ನೊಂದ್ ಬ್ಯಾಂಕಿಂದ ಮೆಸೇಜ್ ಬಂತು, ಅಳ್ತಾ ಕೂತಿದಾಗ ರಾಯರ್ ನೆನ್ಸ್ಕೊಂಡು ನಿಮ್ಗೆ ಲೋನ್ ಸಿಗುತ್ತೆ ಅಂತ. ನಂದು ಆಕ್ಚುಲಿ ಮೈನಸ್ ಬ್ಯಾಲೆನ್ಸ್ ಇತ್ತು, 10,000 ಬೌನ್ಸ್ ಆಗಿ, ಚೆಕ್ ಬೌನ್ಸ್ ಎಲ್ಲ ಆಗಿ. ಆದ್ರೂನು 1 ಲಕ್ಷ ಕೊಡ್ತೀವಿ ಅಂತಂದ್ರು. ಅದು 5 ನಿಮಿಷಕ್ಕೆ ಅಪ್ಲೋಡ್ ಮಾಡಿ ಎಲ್ಲ ನಮ್ದು ನೇಮುಗಳೆಲ್ಲ ಹಾಕಿ, ಅಡ್ರೆಸ್ ಎಲ್ಲ ಹಾಕ 5 ನಿಮಿಷಕ್ಕೆ ಅಕೌಂಟಿಗೆ ದುಡ್ಡು ಬಂತು. ಅಂದ್ರೆ ATM ಇರ್ಲಿಲ್ಲ ಅವತ್ತು ನನ್ನ ಹತ್ರ. ಹಂಗೂನು ಅದೇನೋ ಡಿಜಿಟಲ್ ಲಾಕರ್ ಅಂತ ಏನೋ ಆಧಾರ್ದ ಏನೇನೋ ಸುಮ್ನೆ ನಾನು ಏನೇನೋ ಅಮ್ತೆ ಏನೇನೋ ಆಯ್ತು, ಅಕೌಂಟ್ಗೆ ದುಡ್ಡು ಬಂತು. ಅದರಿಂದ ಎಲ್ಲಾ ಸಾಲಗಳು ಕ್ಲಿಯರ್ ಮಾಡಿದೆ. ಇವತ್ತೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಆಮೇಲೆ ಇನ್ನೊಂದ್ ಏನಂತಂದ್ರೆ, ನಮ್ಮ ಹಸ್ಬೆಂಡ್ ನಮ್ದೊಂದ್ ಸ್ವಲ್ಪ ಹಂಗೆ ಜಗಳಗಳಾಗಿ ಏನೋ ಮುಗಿಸ್ಕೊಂಡು ಹೊರಟೋಗಿದ್ರು ಒನ್ ಡೇ ಹಂಗೇನೆ. ಅಂದ್ರೆ ಬರೋದೇ ಇಲ್ಲ ಹಾಗೆ ಹೀಗೆ ಅನ್ಕೊಂಡು ನಾನ್ ಟೆನ್ಷನ್ ಅಲ್ಲಿ ಮಿಡ್ ನೈಟ್ ಹುಡಕಕ್ಕೆ ಸ್ಟಾರ್ಟ್ ಮಾಡಿದ್ದು. ನಾನ್ ನಿಮ್ಗೆ ಪೂಜೆ ಮಾಡಿರೋ ಸತ್ಯನೇ ಆದ್ರೆ ಎಲ್ಲಾರ ಲೈಫಲ್ಲೂ ಮಿರಾಕಲ್ ನಡೆಸ್ತೀರಾ. ನಮ್ ಲೈಫಲ್ಲಿ ನೀವ್ ಇರೋದೇ ಸತ್ಯ ಆದ್ರೆ, ನಮ್ಮ ಹಸ್ಬೆಂಡ್ ಇನ್ 10 minutes ಅಲ್ಲಿ ನನ್ ಕಣ್ಮುಂದೆ ಬೇಕು ಅಂತ ಕೇಳ್ಕೊಂಡಾಗ ನಂಬ್ತಿರೋ ಬಿಡ್ತಿರೋ ರೈಲ್ವೆ ಸ್ಟೇಷನ್ ಅಲ್ಲಿ ಒಬ್ರು ಇರ್ಲಿಲ್ಲ. ಮಿಡ್ ನೈಟ್ 1:30 ಅವ್ರು ಮಾತ್ರ ನಡ್ಕೊಂಡ್ ಬರ್ತಾ ಇದ್ರು ನಮ್ಮ ಹಸ್ಬೆಂಡ್ ವಿತಿನ್ 10 minutes ಅಲ್ಲಿ. ಅಂದ್ರೆ ಆಗ ಇನ್ನ ನಂಬಕ್ ಸ್ಟಾರ್ಟ್ ಮಾಡಿದೆ ನಾನು. ಇದು ಇನ್ಸಿಡೆಂಟ್ ಆಗ 2 months ಆಗಿದೆ ಅಷ್ಟೇ. ಸೊ ನಾನ್ ತುಂಬಾ ನಂಬ್ತೀನಿ ರಾಯರ್ನ, ಯಾಕಂದ್ರೆ ಎಲ್ಲಾ ದೇವ್ರನ್ನು ಮಾಡಿದೀನಿ. ರಾಯರಷ್ಟು ಹೊಲ್ದಿರೋದು ನನ್ಗೆ ಇನ್ಯಾರು ಇಲ್ಲ, ನೀವೇನಾದ್ರು ಅನ್ಕೊಳ್ಳಿ. ಅಷ್ಟು ನನ್ನ ಕಷ್ಟದಿಂದ ಸೇವ್ ಮಾಡಿದ್ದಾರೆ. ಇವತ್ ನಮ್ಮ ಹತ್ರ ಮಾತಾಡ್ದೋದವ್ರೆಲ್ಲ ಮಾತಾಡಿಸ್ತಿದ್ದಾರೆ, ನಮ್ನ ಚೀಪಾಗಿ ಮಾತಾಡ್ದವ್ರೆಲ್ಲ ಇವತ್ ಬಂದು ಒಂದ್ ರೆಸ್ಪೆಕ್ಟ್ ಕೊಟ್ಟು ಇದ್ ಮಾಡ್ತಾ ಇದಾರೆ ಅಷ್ಟೇ. ಇನ್ನೇನು ತುಂಬಾ ಆಗಿದೆ ನನ್ನ ಲೈಫಲ್ಲಿ. ಬಟ್ ಹೇಳಿದ್ರೆ ಯಾರಾದ್ರೂ ಇವ್ರೇನು ಹುಚ್ಚರೇನೋ ಏನೇನೋ ಹೇಳ್ತಾರೆ ಅನ್ಕೋತಾರೆ. ಬಟ್ ನಾನು ಹೋಟೆಲ್ ಮಾಡ್ತಿದ್ದೆ ಈಗ 1.5 year ಬ್ಯಾಕ್. ಆಗ ತುಂಬಾ ಫೈನಾನ್ಷಿಯಲಿ ಪ್ರಾಬ್ಲಮ್ ಇತ್ತು. ನಮ್ಮ ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲ ಮೋಸ ಮಾಡಿ ಇದ್ ಮಾಡಿ ಎಲ್ಲ. ಇವತ್ತು ಅವ್ರನ್ನ ಮುಂದೆ ಚೆನ್ನಾಗೇ ಓಡಾಡ್ತಾ ಇದಾರೆ. ಓಡಾಡ್ಲಿ, ಒಂದ್ ಟೈಮ್ ಅವ್ರಿಗೂ ಗೊತ್ತಾಗುತ್ತೆ ನಾವೆಷ್ಟು ಸ್ಟ್ರಗಲ್ ಬಿದ್ದೀನಿ. ರಾಯರೇ ತೋರಿಸ್ತಾರೆ, ಅವ್ರಾಗ ಅವ್ರೆ ನಮ್ಮ ಮನೆ ಹತ್ರ ಬಂದ್ ಕೊಡ್ತಾರೆ ಅನ್ನೋ ನಂಬಿಕೆ ನನ್ಗಿದೆ.